ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನಲ್. ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವರ. ಕನ್ನಡ ಕಟ್ಟುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಪ್ರಮುಖ. ಸುರೇಶ್ ಚನ್ಶೆಟ್ಟಿ. ಚಿಡುಗುಪ್ಪ ಪಟ್ಟಣದ ಪೌರ ಕಾರ್ಮಿಕರು ನೈಜ ಕಾಯಕಯುಗಿಗಳು, ಸ್ವಚ್ಛತಾ ರೂವಾರಿಗಳು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಬಿಡುವಿಲ್ಲದ ನೈರ್ಮಲೀಕರಣ ಕಾರ್ಯ ಕೈಗೊಳ್ಳುತ್ತಿರುವ ಅವರ ಸೇವೆ ಅನನ್ಯವಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಯಕುಮಾರ್ ಎ ಸಿಂಧೆ ಶ್ಲಾಘಿಸಿದರು. ಪಟ್ಟಣದ ಪುರಸಭೆ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಪುರಸಭೆ, ಕಂದಾಯ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ನಿಸ್ವಾರ್ಥ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಟ್ಟಣದ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿ ಪೌರ ಕಾರ್ಮಿಕರ ಮೇಲಿದೆ. ಯಾವುದೇ ಹುದ್ದೆಯು ಮೇಲು ಕೀಳಲ್ಲ ಎಂಬ ಭೇದ ಭಾವವಿಲ್ಲದೆ ದೇಶ ಸೇವೆ, ಈಶ ಸೇವೆ ಎನ್ನುವ ರೀತಿಯಲ್ಲಿ ಪ್ರತಿಯೊಂದು ಹುದ್ದೆಯು ತನ್ನದೇ ಆದ ಮಹತ್ವ ಹೊಂದಿದೆ. ಪೌರ ಕಾರ್ಮಿಕರಂತಹ ವ್ಯಕ್ತಿಗಳನ್ನು ಪ್ರತಿ ವರ್ಷ ಗೌರವಿಸುವುದು ಜನಮೆಚ್ಚುವ ಕಾರ್ಯವಾಗಿದೆ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಮಾತನಾಡಿ, ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಶ್ರಮಜೀವಿಗಳು ಪೌರಕಾರ್ಮಿಕರು. ಪೌರಕಾರ್ಮಿಕರು ಮಾಡುವ ಕೆಲಸ ಸಮಸ್ಯೆಗಳನ್ನು ಬಗೆಹರಿಸಿ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿ. ಪೌರಕಾರ್ಮಿಕರಿಗೆ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕೆಂದು ನುಡಿದರು. ಚಿಡುಗುಪ್ಪ ಪಟ್ಟಣದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಲು ನಿವೇಶನ ನೀಡಬೇಕು. ಈಗಾಗಲೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ನಿವೇಶನ ನೀಡಬೇಕೆಂದು ಪುರಸಭೆಯವರಿಗೆ ಮನವಿ ಮಾಡಿದರು. ನಟ ಹಾಗೂ ನಿರ್ದೇಶಕರಾದ DJ ವಿಷ್ಣುಕಾಂತ್ ಅವರು ಮಾತನಾಡಿ, ಪೌರ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದರೆ ಮಾತ್ರ ಸ್ವಾಭಿಮಾನಿಗಳಾಗಲು ಸಾಧ್ಯ. ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿಸಿ ಪ್ರತಿಯೊಬ್ಬರು ಪ್ರತಿಭಾವಂತರಾದರೆ ಅವರಿಗೆ ಅವಕಾಶ ಸಿಗುವಷ್ಟು, ಅವರಿಗೆ ಜೀವನ ಉಜ್ವಲವಾಗುವಷ್ಟು ಇನ್ಯಾರಿಗೂ ಆಗುವುದಿಲ್ಲವೆಂದು ನುಡಿದರು. ಪೌರ ಕಾರ್ಮಿಕರನ್ನು ಸಮಾಜ ಕೀಳಾಗಿ ಕಾಣಬಾರದು. ಪೌರ ಕಾರ್ಮಿಕರು ತಮ್ಮ ಕಾಯಕದ ಬಗ್ಗೆ ನಿರಾಸಕ್ತಿ ತೋರದೆ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಕಾಯಕ ಮಾಡಬೇಕು. ದೊಡ್ಡ ವ್ಯಕ್ತಿ ಮತ್ತು ಉನ್ನತ ಹುದ್ದೆಯಲ್ಲಿರುವವರನ್ನು ಸತ್ಕರಿಸುವುದು, ಗೌರವಿಸುವುದು ದೊಡ್ಡ ಕಾರ್ಯವಲ್ಲ. ಪೌರ ಕಾರ್ಮಿಕರಂತಹ ವ್ಯಕ್ತಿಗಳನ್ನು ಪ್ರತಿ ವರ್ಷ ಗೌರವಿಸುವುದು ಜನ ಮೆಚ್ಚುವ ಕಾರ್ಯವಾಗಿದೆ ಎಂದರು. ಅದೇ ರೀತಿ BSSK ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ, ಪೌರ ಕಾರ್ಮಿಕರು ಗಾಳಿ, ಮಳೆ, ಚಳಿ ಎನ್ನದೇ ಪ್ರತಿದಿನ ಪಟ್ಟಣವನ್ನು ಸ್ವಚ್ಛಗೊಳಿಸುವ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ. ಎಲ್ಲರ ಜೊತೆ ಪ್ರೀತಿ, ಗೌರವದಿಂದ ನಡೆದುಕೊಳ್ಳುವ ಅವರ ಬಗ್ಗೆ ಗೌರವ ಭಾವನೆ ಇಟ್ಟುಕೊಂಡು ಮಾತನಾಡಿಸಬೇಕು. ಸಮಾನತೆ ಭಾವದಿಂದ ನಡೆದುಕೊಳ್ಳಬೇಕು. ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಾರೆ ಎಂದು ಸಾರ್ವಜನಿಕರು ತಮಗೆ ಇಷ್ಟ ಬಂದ ಜಾಗದಲ್ಲಿ ಕಸವನ್ನು ಹಾಕುವುದು ಸರಿಯಲ್ಲ. ಇದರಿಂದ ದುರ್ವಾಸನೆ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಬರುವುದು ಮೂಲಕ ಪರಿಸರ ಹಾಳಾಗುತ್ತದೆ ಎಂದರು. ಕನ್ನಡ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ರವಿ ಸ್ವಾಮಿ ನಿರ್ಣ ಮಾತನಾಡಿ, ಪೌರ ಕಾರ್ಮಿಕರು ಜೀವನದ ಹಂಗು ತೊರೆದು ನಿತ್ಯ ಆರೋಗ್ಯ ಸಮಸ್ಯೆ ಎದುರಿಸುತ್ತಾ ಪಟ್ಟಣವನ್ನು ಸ್ವಚ್ಛವಾಗಿಡುವ ಕಾರ್ಮಿಕರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಸುಮಾರು ವರ್ಷಗಳಿಂದ ವಿವಿಧ ಇಲಾಖೆಗಳಲ್ಲಿ D ದರ್ಜೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಬೇಡಿಕೆಗಳು ಈಡೇರಿಸುವಂತೆ ಹಲವಾರು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬರುತ್ತಿದ್ದಾರೆ. ಆದರೂ ಕೂಡ ಅವರ ಬೇಡಿಕೆಗಳು ಸರ್ಕಾರ ಈಡೇರಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕನ್ನಡ ಸೇನೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಯಲ್ಲಿಯೇ ಹೋರಾಟಕ್ಕೆ ನಿಲ್ಲುತ್ತೇವೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಸಿಂಧೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪುರಸಭೆಯ ಉಪಾಧ್ಯಕ್ಷ ನಸೀರ್ ಖಾನ್ ಸಾಬ್ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದಾರ್, ಪುರಸಭೆಯ ಮುಖ್ಯಾಧಿಕಾರಿ ಹುಸಾಮುದ್ದೀನ್ ಬಾಬಾ,
ಚುಡುಗುಪ್ಪ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಡಾಕ್ಟರ್ ವಿಜಯ ಹಿರಸ್ಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಹಿರಿಯ ಉಪಾಧ್ಯಕ್ಷ ಗೌತಮ್ ಚಿಂತಲ್ಗಿರ, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಖಜಾಂಚಿಗಳಾದ ದೇವಪ್ಪ ಚಾಂಬೋಳೆ, ರಾಜ್ಕುಮಾರ್ ಬೇಲೂರೆ, ರಾಜಶೇಖರ್ ಉಪ್ಪಿನ್, ಅಶೋಕ್ ಮಹೇಂದ್ರಕರ್, ರಾಜಪ್ಪ ಜಮಾದಾರ್, ಪ್ರೇಮಿಳಾ ರೆಡ್ಡಿ, ಪುರಸಭೆ ಸದಸ್ಯರಾದ ಬಾಬಾ RCC, ರೇಣಪ್ಪ ಭೂತಾಳೆ, ವಿಶಾಲ್ ಬೋರಾಳೆ, ಅಶೋಕ್ ಸ್ವಾಮಿ ಫಾತ್ಮಾಪುರ್, ಮೊಹಮ್ಮದ್ ಶರೀಫ್, ಶ್ಯಾಮರಾವ್ ಭೂತಾಳೆ, ಸಚಿನ್ ಮಟ್ಪತಿ, ಮಾರುದ್ರಪ್ಪ ಆಣದೂರೆ, ಸಂಜೀವನ್ ಭೋಸ್ಲೆ, ಗುಂಡಪ್ಪ ಕೋರಿ ಹಾಗೂ ಮಕ್ಕಳ ಪ್ರೇಮಿ ಪರಿಸರ ಪ್ರೇಮಿಯಾದಂಥ ಮೊಹಮ್ಮದ್ ಅಸ್ಲಾಮಿಯಾ, ಹಸನ್ ಲಚ್ಕೇರಿ, ಜಗನ್ನಾಥ್ ಗಾದಾ, ಶಾಂತಕುಮಾರ್ ಪಾಟೀಲ್, ಸೈಯದ್ ಅಜೀಮ್, ಅಶ್ವಿನಿ ಚೌಹಾಣ್, ಮಂಜುಳಾ ಚೌಹಾಣ್, ಸಂಗೀತಾ ಪಾಟೀಲ್, ಬಾಲಾಜಿ ಪಾಟೀಲ್, ಮಲ್ಲಿಕಾರ್ಜುನ್ ತ್ರಿಲಾಪುರೆ, ವೆಂಕಟಪ್ಪ, ಬಸವರಾಜ್ ಮೇತ್ರಿ ಸೇರಿದಂತೆ ಪುರಸಭೆ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಮಹಿಳಾ ಸ್ವಸಹಾಯ ಸಂಘದವರು, ಶಾಲಾ ಮಕ್ಕಳು ಉಪಸ್ಥಿತರು. ಈ ಕಾರ್ಯಕ್ರಮವನ್ನು ಚಂದ್ರಕಾಂತ್ ನಾರಾಯಣಪುರ್ ನಿರ್ವಹಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕ ಅಧ್ಯಕ್ಷರಾದ ರಾಜ್ಕುಮಾರ್ ಹಡಪದ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಹಳ ದೊಡ್ಡ ಪ್ರಮಾಣ ಆಗಿದೆ. ಯಾಕೆ ನಾನು ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವರು ಪೌರ ಕಾರ್ಮಿಕರಾಗಲಿ ಯಾವುದೇ ಕಾರ್ಮಿಕರಾಗಲಿ ಅವ್ರು ಏನಾದರೂ ಕೆಲಸ ಮಾಡಲಿ ಸಂವಿಧಾನದಲ್ಲಿ ನಮೂದಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ನಾವು ಇಲ್ಲಿ ಏನು ಸೇರ್ತೀವಲ್ಲ, ನಾವು ಸೇರ್ತಕ್ಕಂಥದ್ದು ನಾವು ಏನು ಇವತ್ತು ಪ್ರತಿ ವರ್ಷ 3 ವರ್ಷದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸನ್ಮಾನ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಪ್ರಮಾಣವಾಗಿದೆ. ಯಾಕಂತಂದ್ರೆ ನಿಮ್ಮ ಸೇವೆಗೆ ನಾವು ಚಿರಋಣಿ ಆಗಿದ್ದೀವಿ. ಇಡೀ ಎಲ್ಲ ಆಡಳಿತ ವರ್ಗ ನಾನಿರ್ತಕ್ಕಂಥ ಎಲ್ಲ ಆಡಳಿತ ವರ್ಗ ಚಿರಋಣಿ ಆಗಿರ್ತೀವಿ. ಸದಾ ನೀವು ಕೆಲಸ ಭಕ್ತಿಯಿಂದ ಮಾಡ್ತಾ ಮುಂದಾಗಿದೆ. ಯಾಕಂದ್ರೆ ಬಸವಣ್ಣ ಕೂಡ ಬಹಳಷ್ಟು ಭಕ್ತಿಯಿಂದ ಕೆಲಸ ಮಾಡೋದೇ ಕಾಯಕ ಅಂತ ಹೇಳ್ತಾರೆ. ಆ ಕಾಯಕ ಅಂತಂದ್ರೆ ನಾವು ಕಾರ್ಮಿಕರ ತಿಳ್ಕೊಬೇಕಾಗಿದೆ. ಅದ್ರ ಕಡೆಯಿಂದಾಗಿ ನಾವು ಭಕ್ತಿಗೆ ಮೆಚ್ಚಬೇಕಾಗಿ ಈ ಸನ್ಮಾನ ಪ್ರತಿ ವರ್ಷ ಅದ್ದೂರಿಯಾಗಿ ನಡೀಲಿ. ಪ್ರಾಮಾಣಿಕತೆ ನಾವು, ಯಾಕಂದ್ರೆ ಅವ್ರು ಪ್ರಾಮಾಣಿಕತೆಯನ್ನು ದುಡಿತಾ ಇರ್ತಾರೆ. ಆ ಪ್ರಾಮಾಣಿಕತೆಗೆ ಒಂದು ವ್ಯಾಲ್ಯೂ ಸಿಗಲಿ, ಮೌಲ್ಯ ಸಿಗಲಿ, ಅದಕ್ಕೊಂದು ಬೆಲೆ ಇರಲಿ ಅಂತಕ್ಕಂಥದ್ದು ಈ ವೇದಿಕೆ ಹಮ್ಮಿಕೊಂಡಿದ್ದಾರೆ. 3 ತಿಂಗಳಾಗ್ತದೆ, ಒಂದು 2 ತಿಂಗಳಿಂದ ಅಷ್ಟೇ. 2 ತಿಂಗಳಿಗೆ 3-4 ಫಂಕ್ಷನ್ ಮಾಡ್ಬೇಕ. ನಾನು ಮುಂದಾಗಿದ್ದ ಕಡೆಯಿಂದ ಅದ್ದೂರಿಯಾಗಿ ದೊಡ್ಡ ಪ್ರಮಾಣದ ನಾವು ಫಂಕ್ಷನ್ ನೋಡೇ ಇಲ್ಲ. ಸುಮಾರು 12 ವರ್ಷ ಆಯ್ತು ನಾನು ಮುಂದ್ಕೊಳ್ತಾರೆ. ಒಂದು ಕನ್ನಡದ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ. ನಾವೆಲ್ಲರೂ ಬಹಳ ಮನಸಾರೆಯಾಗಿ ಈ ಒಂದು ಕಾರ್ಯಕ್ರಮ ಇನ್ವಾಲ್ವ್ ಆಗ್ತೀರಿ. ಹಾಗಾಗಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಯಾರು ಮಾತ್ರ ಮಾಡಿಕೊಟ್ಟಿರ್ತಕ್ಕಂಥ ಸಿಂಧೇವರಿಗೆ ವೇದಿಕೆ ಕೊಡ್ತಕ್ಕಂಥ